ಬದುಕು ಇದು ಪರಮಾತ್ಮನ ಅದ್ಭುತವಾಗಿರ್ತಕ್ಕಂಥ ಸೃಷ್ಟಿ. ಈ ಸೃಷ್ಟಿಯಲ್ಲಿ ಸೃಷ್ಟಿಕರ್ತ ನಮಗೆ ಅನ್ನ, ನೀರು, ಗಾಳಿ ಎಲ್ಲವನ್ನ ದಯಪಾಲಿಸಿದ್ದಾನೆ. ಆದಾಗ್ಯೂ ಕೂಡ ಬಹಳಷ್ಟು ಜನ ನಾವು ಈ ಪ್ರಪಂಚದಲ್ಲಿ ಬಂದವರು ನಾವು ದುಃಖದಲ್ಲಿದ್ದೇವೆ, ನಾವು ಸಂಕಟದಲ್ಲಿದ್ದೇವೆ, ನಾವು ನೋವಿನಲ್ಲಿದ್ದೇವೆ ಅಂಥೇಳಿ ಹೇಳ್ತಕ್ಕಂಥದ್ದು ಸಹಜವಾಗಿ ಕಂಡುಬರ್ತದೆ. ದೇವರು ಸೃಷ್ಟಿಕರ್ತ ನಮಗೆ ಇದೆಲ್ಲವನ್ನು ಸೃಷ್ಟಿ ಮಾಡಿದಾಗಲೂ ಕೂಡ ಯಾಕೆ ನಮಗೆ ಮನುಷ್ಯರಾಗಿರ್ತಕ್ಕಂಥ ನಮಗೆ ಇಂಥ ಯಾತನೆ? ಇಲ್ಲಿ ವಾಸ್ತವವನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ತಾ ಇಲ್ಲ. ನಮಗೆ ಹಸುವಾದರೆ ಈ ಭೂಮಿ ಮೇಲೆ ಅನ್ನ, ನೀರು, ಹಣ್ಣು, ಹಂಪಲ ಎಲ್ಲವನ್ನು ಪರಮಾತ್ಮ ಸೃಷ್ಟಿ ಮಾಡಿದ್ದಾನೆ. ಹಾಗಾದರೆ ಹಸುವಾದಾಗ ಅನ್ನ, ನೀರಡಿಕೆ ಆದರೆ ನೀರು, ಉಸಿರಾಟಕ್ಕೆ ಈ ಬದುಕು ನಿರಂತರವಾಗಿ ಜೀವ ಇರುವವರೆಗೂ ನಾವು ಉಸಿರಾಡಿಸ್ಲಿಕ್ಕೆ ಉತ್ತಮವಾಗಿರ್ತಕ್ಕಂಥ ಪ್ರಾಣವಾಯು ಎಲ್ಲವೂ ಈ ಭೂಮಿ ಮೇಲೆ ನಮಗೆ ಸಿಗ್ತದೆ. ಸೃಷ್ಟಿಯ ಈ ಸಂಪತ್ತನ್ನು ನಾವು ಸರಿಯಾದ ರೀತಿಯಲ್ಲಿ ಉಪಭೋಗ ಮಾಡಲಿಕ್ಕೆ ಬರ್ತಾ ಇಲ್ಲ. ನಮಗೆ ಯಾರು ಜೀವನದಲ್ಲಿ ನಾವು ದುಃಖದಲ್ಲಿದ್ದೇವೆ, ನಾವು ಬಹಳಷ್ಟು ಸಂಕಟದಲ್ಲಿದ್ದೇವೆ, ನಮಗೆ ತೊಂದರೆ ಇದೆ ಅಂತ ಯಾರು ಹೇಳ್ತಾರೆ ಅವರ ಜೀವನ ಅವರು ಸರಿಯಾದ ರೀತಿಯಲ್ಲಿ ಆ ಸೃಷ್ಟಿ ಸಂಪತ್ತನ್ನು ಉಪಭೋಗ ಮಾಡಲಿಕ್ಕೆ ಬಂದಿಲ್ಲ ಅಂತ ಅರ್ಥ. ನಮಗೆ ಆಯುಷಾರಾಮ ಜೀವನ ಬೇಕು. ಎಲ್ಲ ರೀತಿಯಿಂದಲೂ ಸುಖವಾಗಿ ನಾವು ಬದುಕಬೇಕನ್ನೋದೇ ನಮ್ಮ ಕೊನೆಯ ಆಸೆ. ಅಂಥ ವಾಸ್ತವವನ್ನು ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ತಾ ಇಲ್ಲ. ದೇವರು ಎಲ್ಲವನ್ನೂ ಪರೀಕ್ಷೆ ಮಾಡ್ತಾನೆ, ಎಲ್ಲವನ್ನೂ ನೋಡ್ತಿರ್ತಾನೆ. ಹಾಗಾದರೆ ಜೀವನದಲ್ಲಿ ಇಷ್ಟೆಲ್ಲವನ್ನ ಸೃಷ್ಟಿಕರ್ತ ದಯಪಾಲಿಸಾದರೂ ಕೂಡ ಸಮಾಧಾನದ ಜೀವನ ನಮ್ದಾಗ್ತಾ ಇಲ್ಲ. ಹಗಲು ರಾತ್ರಿಗಳು ಆಗಬೇಕಾದರೆ ಅದು ನಮ್ಮ ಮನುಕುಲದ ಒಂದು ಹಿತಕ್ಕಾಗಿ, ಮನುಷ್ಯ ಜನ್ಮದ ಒಂದು ಉಳಿವಿಗಾಗಿ ಹಗಲ ರಾತ್ರಿ ಆಗ್ತವೆ. ನೋಡಿ ಎಷ್ಟು ವಿಚಿತ್ರ ಇರ್ತದೆ. ನಮಗೆ ಇಡೀ ದಿವಸ ಕಾಯಕ ಮಾಡಿ ದುಡಿದು ದಣಿವಾದರೆ ಮಲ್ಕೊಳ್ಳಿಕ್ಕೆ ರಾತ್ರಿ ಅಂತ ಸೃಷ್ಟಿ ಮಾಡಿದ್ದಾನೆ ಪರಮಾತ್ಮ. ಹಗಲ ಹೊತ್ತಿನಲ್ಲಿ ಕಾಯಕ ಮಾಡಿಕೊಳ್ಳಿ, ದುಡಿಮೆ ಮಾಡಿಕೊಳ್ಳಿಕ್ಕೆ ಹಗಲು ಅಂತ ಹೇಳಿ ಸೃಷ್ಟಿ ಮಾಡಿದ್ದಾನೆ. ಅಕಸ್ಮಾತಾಗಿ ಏನು ಈ ಭೂಮಿ ತನ್ನ ಮೈ ಸುತ್ತುತ್ತದೆ, ಅದನ್ನೇನಾದರೂ ನನಗೂ ಸ್ವಲ್ಪ ರೆಸ್ಟ್ ಮಾಡ್ಬೇಕಂತೇಳಿ ಭೂಮಿ ಏನಾದರೂ ರೆಸ್ಟ್ ಮಾಡಿದರೆ ಈ ಜೀವ ಸಂಕುಲ ಈ ಪ್ರಪಂಚದಲ್ಲಿ ಉಳಿಯಕ್ಕೆ ಸಾಧ್ಯ ಐತೆ? ನಾವು ದಣಿವಾದರೆ ರೆಸ್ಟ್ ಮಾಡಿದರೆ ಪರವಾಗಿಲ್ಲ, ಆದರೆ ಸೃಷ್ಟಿಯಲ್ಲಿ ಭೂಮಿ ಏನಾದರೂ ನಾ ರೆಸ್ಟ್ ಮಾಡ್ತೀನಿ ಅಂದರೆ ಎಲ್ಲವೂ ಅಲ್ಲೋಲ ಕಲ್ಲೋಲ. ವಾಸ್ತವ ಹೀಗಿದ್ದಾಗ, ಭೂಮಿ ಮೇಲೆ ಎಲ್ಲ ಸೃಷ್ಟಿಯ ಸಂಪತ್ತು ಇದ್ದಾಗಲೂ ಕೂಡ ನಾನು ಬಡವನಾಗಿದ್ದೇನೆ, ನಾನು ತೊಂದರೆಯಲ್ಲಿದ್ದೇನೆ, ನಾನು ಸಂಕಟದಲ್ಲಿದ್ದೇನೆ ಅಂತ ಹೇಳ್ತಕ್ಕಂಥ ಮನೋಸ್ಥಿತಿಯ ಜನ ಬಹಳಷ್ಟು ಜನ ಇದ್ದಾರೆ. ಹಾಗಾದರೆ ನಾವು ಬಡವರು ಅನ್ನೋದಾದರೆ, ತೊಂದರೆಯಲ್ಲಿ ಇದ್ದೇವೆ ಅಂತ ಹೇಳಬೇಕಾದ್ರೆ
ನಮ್ಮ ದೋಷಗಳನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಆದರೆ ಏನು ಸೃಷ್ಟಿಯ ಸಂಪತ್ತು, ಅನ್ನ, ನೀರು, ಗಾಳಿ, ಅರಣ್ಯ ಸಂಪತ್ತು, ಇದನ್ನು ನಾವು ಯಾವ ರೀತಿಯಾಗಿ ಉಪಭೋಗ ಮಾಡ್ತಾ ಇದ್ದೇವೆ? ಈ ಸೌಂದರ್ಯವನ್ನು, ಈ ಸೃಷ್ಟಿಯ ಸಂಪತ್ತನ್ನು ನಾಶ ಮಾಡ್ತಾ ಇದ್ದೇವೆ. ಹೀಗಾಗಿ ಇವೆಲ್ಲವೂ ವಿನಾಶದ ಮುನ್ಸೂಚನೆ ಅಂತಕ್ಕಂಥದ್ದನ್ನು ನಾವು ಗಂಭೀರವಾಗಿ ತಿಳ್ಕೊಳ್ಬೇಕು. ಅದಕ್ಕೆ ಮನುಷ್ಯರಾಗಿರ್ತಕ್ಕಂಥ ನಾವುಗಳು ನಮ್ಮ ಸುಂದರವಾಗಿರ್ತಕ್ಕಂಥ ಬದುಕನ್ನು ಇರುವಷ್ಟು ದಿನ ಕಟ್ಕೊಳ್ಬೇಕು ಅಂತಂದರೆ ಏನು ಸೃಷ್ಟಿಯ ಸಂಪತ್ತಿದೆ, ಈ ಸೃಷ್ಟಿಯ ಸಂಪತ್ತಿನ ಉಪಭೋಗವನ್ನು ಸರಿಯಾದ ರೀತಿಯಲ್ಲಿ ನಾವು ಮಾಡಿಕೊಳ್ಬೇಕು. ಹಾಗೆ ಈಗ ಉದಾಹರಣೆ, ನಮಗೊಂದಿಷ್ಟು ಹೆಚ್ಚಿನ ಬೆಳಕು ಬೇಕು ಅಂದಾಗ ನಾವೇ ಸೃಷ್ಟಿ ಮಾಡಿರ್ತಕ್ಕಂಥ ವಿದ್ಯುತ್ತನ್ನು ನಾವು ಮನೆಗೆ ಸಂಪರ್ಕ ಮಾಡಿಕೊಳ್ತೀವಿ. ಆನಂತರ ಅಲ್ಲಿ ಆ ಬೆಳಕನ್ನು ನಾವು ವಿದ್ಯುತ್ತಿನಿಂದ ಪಡಿತೇವೆ. ತಿಂಗಳ ಆದಮೇಲೆ ಅದಕ್ಕೆ ಬಿಲ್ ಕಟ್ಟಬೇಕು, ದುಡ್ಡು ಕಟ್ಟಬೇಕು. ಆದರೆ ಪರಮಾತ್ಮ ನಮಗೆ ಇಷ್ಟೆಲ್ಲ ಬೆಳಕನ್ನು ಕೊಟ್ಟಿದ್ದಾನೆ, ಅವನು ಯಾವುದಾದ್ರೂ ಬಿಲ್ ಕಟ್ಟಿವೆ ನಾವು? ಇಷ್ಟೆಲ್ಲ ಹವಾ, ಆಕ್ಸಿಜನ್, ಪ್ರಾಣವಾಯು ಸೇವನೆ ಮಾಡ್ತೀವಿ, ಅದರದ್ದೇನಾದರೂ ಖರ್ಚು ವೆಚ್ಚ ನಾವೇನು ಕೊಡ್ತಾ ಇದ್ದೀವಿ? ಯಾವುದೂ ಇಲ್ಲ. ಇಷ್ಟೆಲ್ಲ ನೀರನ್ನು ಯಾವುದಕ್ಕೂ ಎದೆದಕ್ಕೂ ಬಳಸ್ತೇವೆ. ಸೃಷ್ಟಿಯ ಸಂಪತ್ತಾಗಿರ್ತಕ್ಕಂಥ ಅನ್ನ, ನೀರು, ಗಾಳಿ, ಇದಕ್ಕೆ ಯಾವುದಕ್ಕೂ ಬಿಲ್ ಇಲ್ಲ, ಎಲ್ಲವೂ ಉಚಿತವಾಗಿ ದೊರೀತಕ್ಕಂಥ ಸಂಪತ್ತು. ವಾಸ್ತವ ಹೀಗಿರಬೇಕಾದ್ರೆ ನಾವು ಇದನ್ನು ಅರಿಯದೆ ಬೇಕಾಬಿಟ್ಟಿಯಾಗಿ ಸೃಷ್ಟಿಯ ಸಂಪತ್ತನ್ನು ನಾವು ಕಬಳಿಸುವುದರಿಂದ, ಅದನ್ನು ಯದ್ವಾ ತದ್ವಾ ಉಪಭೋಗ ಮಾಡುವುದರಿಂದ ನಮ್ಮ ಜೀವನ ಕೂಡ ಯದ್ವಾ ತದ್ವಾ ಆಗೋದರಲ್ಲಿ ಯಾವ ಸಂದೇಹವೂ ಇಲ್ಲ. ಅದಕ್ಕೆ ದಯವಿಟ್ಟು ಈ ಸೃಷ್ಟಿಯ ಸಂಪತ್ತನ್ನು ನಾವು ಮನೆಯಲ್ಲಿರ್ತಕ್ಕಂಥ ನಮ್ಮ ಸಂಪತ್ತು, ವೈಯಕ್ತಿಕವಾಗಿ ನಾವು ಮಾಡಿಕೊಂಡಿರ್ತಕ್ಕಂಥ ಸಂಪತ್ತನ್ನು ಯಾವ ರೀತಿಯಾಗಿ ಅದನ್ನು ಖರ್ಚು ಮಾಡಲಿಕ್ಕೆ ಹಿಂದೆ ಮುಂದೆ ನೋಡ್ತೀವಿ. ಆದರೆ ಸೃಷ್ಟಿಯ ಸಂಪತ್ತನ್ನು ಬೇಕಾಬಿಟ್ಟೆ ನಾವು ಉಪಭೋಗ ಮಾಡಿದರೆ ನಮಗೆ ಮುಂದೊಂದು ದಿನ ಜೀವ ಸಂಕುಲಕ್ಕೆ ಅದು ವಿನಾಶದ ಮುನ್ಸೂಚನೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಂಡು ಜೀವನ ಮಾಡಬೇಕು ಅಂತಕ್ಕಂಥದ್ದು ನನ್ನ ವಿಶೇಷವಾಗಿರ್ತಕ್ಕಂಥ ಪ್ರಾರ್ಥನೆ. ಮತ್ತೆ ನಾನು ಈ ಆಧ್ಯಾತ್ಮದ ಕುರಿತಾಗಿ ಮತ್ತೆ ಮಾತಾಡ್ತೇನೆ. ಎಲ್ಲರಿಗೂ ವಂದನೆಗಳು.